ಈಗ ವಿದ್ಯಾರ್ಥಿಗಳು ಒಂದು ಗಣಿತನ ತಿಳಿಸ್ತನು, ನೀವು ಮುಂದಿನ ಗಣಿತ ಮಾಡಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ನೀವು ಲಕ್ಷ ಕೊಟ್ಟು ಎಷ್ಟು ನೀವು ಬೋರ್ಡ್ ಕಡೆ ನೋಡ್ತೀರಿ, ಗಣಿತ ತಿಳಿತಾವ ನೋಡ್ರಿ. 1200 ರೂಪಾಯಿ ಅಸಲು 2 ವರ್ಷಗಳಲ್ಲಿ 1500 ರೂಪಾಯಿ ಮೊತ್ತವಾದರೆ ಶೇಕಡಾ ಬಡ್ಡಿ ದರವನ್ನು ಕಂಡುಹಿಡಿಯಿರಿ. ಒಂದು ಸ್ಟೆಪ್ ಹೆಚ್ಚಿಗೆ ಮಾಡ್ಬೋದು. ಸಂಗತಿ ಅಸಲು ಬರೋಬ್ಬರಿ 1200 ರೂಪಾಯಿ. ಆಮೇಲೆ ಅವಧಿ ಬರೋಬ್ಬರಿ 2 ವರ್ಷ. ಆಮೇಲೆ ಮೊತ್ತ ಬರೋಬ್ಬರಿ 1500 ರೂಪಾಯಿ. ಕೇಳಿದ್ದೇನು? ಶೇಕಡಾ ದರ ಬರೋಬ್ಬರಿ ಎಷ್ಟು? ಮೊತ್ತ ಕೊಟ್ಟಾಗ ಶೇಕಡಾ ದರ ಹೆಂಗೆ ಕಂಡುಹಿಡಿಬೇಕು, ಅದು ಇಂಪಾರ್ಟೆಂಟ್. ಇಲ್ಲೇ ಮೊತ್ತ ಕೊಟ್ಟಾಗ ಶೇಕಡಾ ದರ ಬರೋಬ್ಬರಿ ನೋಡ್ರಿ, ಇಲ್ಲಿ ರೂಲ್ಸ್ ಹಾಕಿದ್ ನೋಡಿ. ಮೊತ್ತ ಕೊಟ್ಟಾಗ ಮೊತ್ತ ಹಾಗೂ ಮೊತ್ತ ಮತ್ತು ಅಸಲು ಕೊಟ್ಟಾಗ ಶೇಕಡಾ ದರ ಬರೋಬ್ಬರಿ. ಶೇಕಡಾ ದರ ನೋಡ್ರಿ, ಶೇಕಡಾ ದರ ಬರೋಬ್ಬರಿ 100 ಗುಂಡ್ಲೆ 1 ಗುಂಡ್ಲೆ ಕಂಸ ಮೊತ್ತ ಮೈನಸ್ ಅಸಲು ಸರಾಸ ಬಾಗಿಲೆ ಅಸಲು ಗುಂಡ್ಲೆ ಅವಧಿ. ಈ ಸೂತ್ರ ನೀವು ನೆನ್ಪಿಟ್ಕೊಳ್ರಿ. ಏನೇನು? ಮೊತ್ತ ಮತ್ತು ಅಸಲು ಕೊಟ್ಟಾಗ ಶೇಕಡಾ ದರ ಬರೋಬ್ಬರಿ 100 ಗುಂಡ್ಲೆ 1 ಗುಂಡ್ಲೆ ಮೊತ್ತ ಮೈನಸ್ ಅಸಲು ಸರಾಸ ಬಾಗಿಲೆ ಅಸಲು ಗುಂಡ್ಲೆ ಅವಧಿ. ಇದು ನೆನ್ಪಿಟ್ಟು. ಮೊತ್ತ ಕೊಟ್ಟಾಗ ಹೆಂಗೆ ಮಾಡ್ಬೇಕು ಅನ್ನೋದು ಅದು ಭಾಳ ನೆನ್ಪಿಟ್ಕೋಬೇಕು ನೀವು. ಬರೋಬ್ಬರಿ 100 ಗುಂಡ್ಲೆ 1 ಗುಂಡ್ಲೆ ಮೊತ್ತ 1500, ಅಸಲ 1200 ಸರ್ವಾಸ ಬಾಗಿಲೆ ಅಸಲ 1200. ಇದೆಷ್ಟದ? ಅವಧಿ 2 ವರ್ಷ. ಏನು ಕನಿಷ್ಠ ರೂಪಕ್ಕೆ 2 ವರ್ಷ ಹಿಂಗೆ ತೆಗಿಬಾರ್ದು. ಇದು ದುಂಡು ಕನಸು ಮೊದಲು ಬಿಡಿಸ್ಕೋರಿ ನೋಡ್ರಿ. 100 ಗುಂಡ್ಲೆ 1 ಗುಂಡ್ಲೆ 1500 1200 ಆದ್ರೆ 300 ಸರ್ವಾಸ ಬಾಗಿಲೆ 1200 ಗುಂಡ್ಲೆ 2. ಈಗ ಬರ್ತದೆ. ಇವು 2 0 ಅದು, ಇವು 2 0. ಆಮೇಲೆ ನೋಡಿ, 2 ಒಂದಲೇ 2 150 ನೋಡಿ. 12 ಒಂದಲೇ 12 ಎಷ್ಟು? ಇದು 3 ತಗೋ, 3 ಮಾಡು. 3 4 12, 3 5 350, 2 2 2 25 ಬರೋಬ್ಬರಿ 25 2 ಅಂಶ ಈಕ್ವಲ್ ಟು 12.12. ಆನ್ಸರ್ ಈಕ್ವಲ್ ಟು ಶೇಕಡಾ ದರ 12.12 ಶೇಕಡ. ಉತ್ತರ ನೋಡಿ. ಇಷ್ಟು ತಿಳ್ಕೊಂಡು ಮಾಡೋದಿರ್ತದೆ. ಯಾವ ಲೆಕ್ಕನೂ ನಿಮಗೇನು ಸರಿ ಆಗೋದಿಲ್ಲ. ನೀವು ಸರಿಯಾದ ಲಕ್ಷ ಕೊಟ್ಟು ಮಾಡಿದಿರಿ, ಆ ಗಣಿತಗಳು ತಾವೇ ಬಂದುಬಿಡ್ತಾವ. 12.12 ಶೇಕಡ. ಮತ್ತೆ ಕೊಟ್ಟಾಗ ಹೆಂಗೆ ಮಾಡ್ಬೇಕು ಅನ್ನೋದು ತಿಳಿತಲ್ಲ ನಿಮಗೆ. ಇಲ್ಲೊಂದು ಸ್ವಲ್ಪ ಕ್ಲೀನ್ ಸಂಬಂಧ ಮಾಡ್ತೀನಿ.
ಇದು 50, ಆಮೇಲೆ 25. 25 ಅನಾವ್ಸ್ ಈಜ್ಕೊಟ್ಟು 12.2%. ನೀವು ಹಿಂಗೆ ಲೆಕ್ಕಗಳನ್ನು ಮತ್ತೆ ಕೊಟ್ಟಾಗ ಹೆಂಗೆ ಮಾಡ್ಬೇಕಂದ್ರೆ ತಿಳಿಸೀನಿ. ಇನ್ನು ಮುಂದಿದ್ದೊಂದು ಮಾದರಿ ಕೊಡ್ತು ಮಾಡಿರಿ ನೋಡಿ. ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ. ಅಸಲ್ 1200, ಅವಧಿ ಬರೋಬ್ಬರಿ 2 ವರ್ಷ, ಮೊತ್ತ ಬರೋಬ್ಬರಿ 1500. ಮೊತ್ತ ಮತ್ತು ಅಸಲು ಕೊಟ್ಟಾಗ ಶೇಕಡಾ ದರ ಬರೋಬ್ಬರಿ 100 × 1 × ಮೊತ್ತ ಮೈನಸ್ ಅಸಲು ಸರ್ವಾಸವಾಲೆ ಅಸಲು × ಅವಧಿ. ಇದು ನೆನ್ಪಿಟ್ಕೊಡ್ರಿ. ಆಮೇಲೆ ನೀವು ಮಾಡ್ಯಾರ ನೋಡ್ರಿ ಮ್ಯಾಲೆ, ಅದನ್ನ ಮ್ಯಾಲೆ ಏನದಲ್ಲ ಇದನ್ನು ಕಡಿಲಾರ್ದ ಗಣಿತನ್ನ ನೀವು ಕಡ್ತಾ ಹೊಡಿಲಿಕ್ಕೆ ಬರೋದಿಲ್ಲ, ನೆನ್ಪಿಟ್ಕೊಡ್ರಿ. ಆಮೇಲೆ ಕ್ರಿಯೆಗಳನ್ನು ಮಾಡಿ ನೀವು ಸರಿಯಾಗಿ ನಾ ಹೆಂಗೆ ಬಿಡಿಸಿ ಹಿಂಗೆ ಬಿಡಿಸ್ರಿ ಮುಂದಿನ ಲೆಕ್ಕ ಮಾಡಿ.